ನಾವು ಯಾವುದೇ ರೀತಿಯಾದ ಸಾರ್ವಜನಿಕ ತೊಂದರೆ ಕೊಡುವ ಉದ್ದೇಶ ನಮ್ದಲ್ಲ. ಇವತ್ತು ಏನು ಅಕ್ರಮ ಗಣಿಗಾರಿಕೆಗಳು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಈಗ ಮೊನ್ನೆ ಅಷ್ಟೇ ನಿನ್ನೆ ಅಷ್ಟೇ ಕೋಣೆಯಲ್ಲಿ ಒಂದು ಶವ ಪತ್ತೆಯಾಗಿದೆ. ಇದೇ ತರದ ಅಕ್ರಮ ಗಣಿಗಾರಿಕೆಗಳು ಮತ್ತು ಬೆಳೆ ಪರಿಹಾರ ನಷ್ಟಗಳನ್ನು ನಮ್ಗೆ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ವಿಫಲವಾಗಿದೆ. ಮಾನ್ಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ನಮಗೆ ತಿಳಿದು ಬರ್ತಾ ಇಲ್ಲ. ಮತ್ತು FID ಮುಖಾಂತರ ಏನು ರಸಗೊಬ್ಬರಗಳ ಪೂರೈಕೆ ಆಗ್ತಾ ಇದೆ, ನಮ್ಮ ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದ್ರ ಸಲುವಾಗಿ ನಾವು ಇವತ್ತು ರಸ್ತೆ ತಡೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ತರಹದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಎಲ್ಲ ಸಾರ್ವಜನಿಕರಿಗೆ ಮತ್ತೆ ರೈತರಿಗಾಗಿ ನಾವು ಮಾಡ್ತಾ ಇರೋದು. ಮತ್ತು ನಮ್ಮ ತಾಲೂಕಿನ ದೊಡ್ಡ ಸಮಸ್ಯೆ ಅಂದ್ರೆ ರಸ್ತೆಗಳು. ಉದಾಹರಣೆಗೆ ಬಬಲಾಪುರ ಟು ಶಿವಪುರ ರಸ್ತೆಯಲ್ಲಿ, ಬೆಳವಾಡಿ ರಸ್ತೆಯಲ್ಲಿ ತುಂಬಾ ಹಾಳಾಗಿದೆ. ಅದು ತುಂಬಾ ವರ್ಷಗಳಿಂದ ಹಂಗೆ ಇರೋದ್ರಿಂದ ಅದನ್ನ ಯಾವುದೇ ರೀತಿ ಕಾಮಗಾರಿನ ನಮಗೆ ಕೈಗೊಂಡಿಲ್ಲ. ಈ ಮೂಲಕ ಅದನ್ನ ಈಗಲೇ ತಕ್ಷಣವೇ ಪರಿಹಾರ ಮಾಡ್ಕೊಡ್ಬೇಕು ಅಂತ ನಾವು ಮಾನ್ಯ ಶಾಸಕರು ಮತ್ತು ಇಡೀ ಕೇಂದ್ರ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಅಂತ ಮಾಡ್ಕೊಡ್ಲೇಬೇಕು. ಮತ್ತು ಇನ್ನೊಂದೇನಂದ್ರೆ ಇವತ್ತು DK ಶಿವಕುಮಾರ್ ಅವರು ಬಿಡದಿಯಲ್ಲಿ ನಮ್ಮ ರೈತರ ಜಮೀನನ್ನ ಅಕ್ವೈರ್ ಮಾಡ್ಕೊತಾ ಇದ್ದಾರೆ. ಸರಿಸುಮಾರು 9,000 ಹೆಕ್ಟೇರ್ಗಳನ್ನು ಅಕ್ವೈರ್ ಮಾಡ್ಕೊತಾ ಇದ್ದೀರಾ. ಅದು ರೈತರ ಮನೆ ಆಸ್ತಿ, ಯಾರಪ್ಪನ ಸೊತ್ತು ಅಲ್ಲ. ರೈತರ ಜಮೀನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಮುಂದಿನ ದಿನಗಳಲ್ಲಿ ನೀವೇನಾದ್ರು ಅಕ್ವೈರ್ ಮಾಡ್ಕೊಂಡ್ರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಈ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ತಾಲೂಕಿನಾದ್ಯಂತ ಈ ಬೊಮ್ಮಲಾಪುರ, ಅಂಕಳ್ಳಿ, ಬಾಚಹಳ್ಳಿ, KK ಉಂಡಿ ಮತ್ತು ತೆರಕಂಬಿ ಆ ಭಾಗದಲ್ಲಿ ಬೇರಂಬಡಿ ಹಿಂದಿಡಿದು ಅಲ್ಲಿ ತನಕ ಮಳೆಗೆ ಸರಿಸುಮಾರು 1,500 ಎಕರೆ ಬಾಳೆ ನಷ್ಟವಾಗಿದೆ. ಇದನ್ನ ಗಮನದಲ್ಲಿ ಯಾರು ತಗೊಂಡಿಲ್ಲ. ಮಾನ್ಯ ಶಾಸಕರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇದನ್ನ ಯಾರು ಜವಾಬ್ದಾರಿ ತಗೊಂತ ಇದ್ದಾರೆ? ದಯವಿಟ್ಟು ಕೂಡಲೇ ಬಾಳೆ ಪರಿಹಾರ ಮತ್ತು ಇನ್ನಿತರ ಬೆಳೆಗಳ ಪರಿಹಾರಗಳನ್ನ ರಾಜ್ಯ ಸರ್ಕಾರ ರೈತರಿಗೆ ತಕ್ಷಣವೇ ಒದಗಿಸಬೇಕು. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಟಿಪ್ಪರ್ಗಳ ಅವಳಿ ನಾವು ತುಂಬಾ ಸಲ ಟ್ರೈ ಮಾಡಿದ್ದೇವೆ. ಎಷ್ಟೊಂದು ಸ್ಟ್ರೈಕ್ಗಳ ಮಾಡಿದ್ದೇವೆ, ಆದ್ರೆ ಟಿಪ್ಪರ್ಗಳು ನಿಲ್ತಾ ಇಲ್ಲ. ಇದರಿಂದ ಯಾರ ಕೈವಾಡ ಇದೆ? ಯಾಕೆ ಕಣ್ಣು ಮುಚ್ಚಿ ಕುಳಿತಿದೆ? ಇಲಾಖೆಗಳು ಏನ್ ಮಾಡ್ತಾ ಇದ್ದಾರೆ? ಇದ್ರ ವಿರುದ್ಧ ಉಗ್ರವಾದ ಹೋರಾಟಗಳನ್ನ ನಾವು ಹಮ್ಮಿಕೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತುಂಬಾ ಎಚ್ಚರಿಕೆ ಹೇಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದ ಹೋರಾಟವನ್ನು ನಾವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹಮ್ಮಿಕೊಳ್ಬೇಕಾಗುತ್ತೆ. ಮತ್ತು ಬಂಡೀಪುರ ಏನು ಸಫಾರಿ ಕೇಂದ್ರದಲ್ಲಿ 3 ವರ್ಷದಿಂದ